Hello everyone, welcome back to another vlog. ನನ್ನ ಹೋದ ವ್ಲಾಗಲ್ಲಿ ನಾವು ಹಳೆ ಮನೆ ಎಲ್ಲ ಖಾಲಿ ಮಾಡಿ ಕರ್ನಾಟಕಕ್ಕೆ ವಾಪಸ್ ಬರೋದನ್ನು ನೋಡಿದ್ರಿ. ಹಾಗೆ ನಮ್ಮ ರಕ್ಷಾ ಬಂಧನ್ ಸೆಲೆಬ್ರೇಷನ್ ಕೂಡ ನೋಡಿದ್ರಿ. ಈ ವ್ಲಾಗಲ್ಲಿ ನಾವು ವಾಪಸ್ ಬಂದಮೇಲೆ ಸ್ವಾತಿ ಜೊತೆ ಮತ್ತು ಕಾರ್ತಿಕ್ ಕಸಿನ್ ಜೊತೆ ಎಲ್ಲ ರಾಖಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ನೋಡ್ಬೋದು. ಅದ್ರ ಜೊತೆಗೆ ಸಾಮಾನೆಲ್ಲ ತಂದು ಹೊಸ ಮನೆಯಲ್ಲಿ ಜೋಡಿಸಿರೋದನ್ನು ಕೂಡ ನೋಡ್ಬೋದು. ನಾವು ಹೊಸ ಮನೆ ಇನ್ನೂ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ವರ್ಕ್ ಮುಗ್ದಿಲ್ಲ, ಅದಕ್ಕೋಸ್ಕರ ಎಲ್ಲ ಸಾಮಾನು ಜೋಡಿಸಿಡ್ತಾ ಇಲ್ಲ, ಎಲ್ಲ ಒಂದು ಕಡೆ ಡಂಪ್ ಮಾಡ್ತಿದ್ದೀವಿ. ಮನೆ ಫಿನಿಶ್ ಆದಮೇಲೆ ಬಂದು ಜೋಡಿಸ್ಕೊಳ್ಳೋಣ ಅಂತ. ಅಲ್ಲಿವರೆಗೂ ನಾವು ಅತ್ತೆ ಮಾವನ ಜೊತೆನೇ ಇರ್ತೀವಿ. ನೀವು ನೋಡ್ತಿರೋ ಹಾಗೆ ಸ್ವಿಚ್ ಬೋರ್ಡ್ ಇಲ್ಲ, ಹಾಗೆಯೇ ಲೈಟ್ಸ್ ಕೂಡ ಏನೂ ಹಾಕಿಲ್ಲ, ಅದ್ರ ಜೊತೆಗೆ ಪ್ಲಂಬಿಂಗ್ ವರ್ಕ್ ಕೂಡ ಆಗಿಲ್ಲ. ಅದಕ್ಕೋಸ್ಕರ ನಾವು ಈ ಡಿಸಿಷನ್ ತೊಗೊಂಡಿದ್ದೀವಿ. ನಾವು ಕರ್ನಾಟಕ ರೀಚ್ ಆಗಿದ್ದು ಆಲ್ಮೋಸ್ಟ್ ಮಿಡ್ನೈಟ್ 2:30, 3 o'clock ಆಗಿತ್ತು ನಾವು ಮಲಗಿದಾಗ. ಅಷ್ಟರಲ್ಲಿ ಬೆಳಗ್ಗೆ 7 o'clock ಕಾಲ್ ಬಂತು, ಬಂದಿದ್ದೀವಿ, ಗಾಡಿ ಎಲ್ಲ ಮನೆ ಹತ್ರ ಬಂದಿದೆ ಅಂತ. ಸೊ ಸಾಮಾನೆಲ್ಲ ಇಳಿಸ್ಕೊಳ್ಳೋಕ್ಕೆ ಇಮಿಡಿಯೇಟಾಗಿ ಓಡೋಡಿ ಬಂದಿದ್ದೀವಿ. ತುಂಬ ಅಂದರೆ ತುಂಬಾ ಟಯರ್ಡಾಗಿದ್ದೀವಿ, ನಿದ್ದೆ ಕೂಡ ಸರಿಯಾಗಿ ಆಗಿಲ್ಲ. ಮಾವ ಮತ್ತು ಅಪ್ಪಾಜಿ ಕೂಡ ಬಂದಿದ್ದಾರೆ ನಮಗೆ ಹೆಲ್ಪ್ ಮಾಡೋದಕ್ಕೆ ಅಂತ. ಎಲ್ಲ ಅವರು ಅನ್ಲೋಡ್ ಮಾಡ್ತಾರೆ. ನಾವು ಜಸ್ಟ್ ಎಲ್ಲಿಡಬೇಕು, ಹೇಗೆ, ಏನು, ಅವರೆಲ್ಲಾದರೂ ತಗಲ್ಸ್ತಾರ, ಏನಾದರೂ ಡ್ಯಾಮೇಜ್ ಮಾಡ್ತಾರಾ ಅಂತ ನೋಡ್ಕೊಳ್ಳೋಕ್ಕಷ್ಟೇ ಇರಬೇಕಾಗತ್ತೆ. ಹಂಗೆ ಇದೆಯಲ್ವಾ, ಹಂಗೆ ಈ ಬಿಡ ಹೊರಗೆ ಬಿಡೋದು, ಒಳಗೇನೆ ಈಗ ಸೊ ಸಾಮಾನೆಲ್ಲ ಇಟ್ಟಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಮಾನು ತಂದಿದ್ದೀವಿ ಅಂತ. ವಾರ್ಡ್ರೋಬ್ಸಲ್ಲಿ ಕೂಡ ಎಲ್ಲನೂ ಡಂಪ್ ಮಾಡಿ ಇಟ್ಟಿದ್ದೀವಿ. ಇಷ್ಟು ಸಾಮಾನು ಜೋಡಿಸ್ಕೊಳ್ಳೋಕ್ಕೆ ನನಗೆ ಮಿನಿಮಮ್ ಅಂದರೂ 2 to 3 days ಬೆಳಗ್ಗೆನ ಸಂಜೆವರೆಗೂ ಬೇಕಾಗುತ್ತೆ. ಯಾಕಂದರೆ ಎಲ್ಲ ಕ್ಲೀನ್ ಮಾಡ್ತಾ ಜೋಡಿಸೋದಕ್ಕೆ. ಜಸ್ಟ್ ಮನೆ ರೆಡಿ ಆಗೋದೇ ಕಾಯ್ತಾ ಇದ್ದೀನಿ. ನನಗೆ ಅರೇಂಜಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ. ಸೊ ಎಲ್ಲ ರೆಡಿ ಆದ ತಕ್ಷಣ ನಾವು ಅರೇಂಜ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಇನ್ನು ಫೈನಲ್ ಆಗಿ ಬೀರು ಮತ್ತು ಗಾಡಿ ಇಳಿಸ್ತಾ ಇದ್ದಾರೆ, 2-wheeler. ಚರಿತನ ಅತ್ತೆ ಹತ್ರ ಬಿಟ್ಟು ಬಂದಿದ್ವಿ. ಅತ್ತೆಗೆ ಎಷ್ಟು ಸತಾಯಿಸ್ತಿದ್ದಾನೋ ಏನೋ, ಅದೊಂದು ಟೆನ್ಷನು. ಅವ್ರಿಗೇನು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅವನು. ಆಮೇಲೆ ಈಗೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ. ಸ್ವಾತಿ ಕಾಯ್ತಾ ಇದ್ಲು ನಾವೆಲ್ಲ ಕೆಲಸ ಮುಗಿಸಿ ಫ್ರೀ ಆಗಲಿ ಅಂತ. ಯಾಕಂದರೆ ರಾಖಿ ಕಟ್ಟಿರಲಿಲ್ಲ, ರಾಖಿ ಹಬ್ಬದ ದಿನ ನಾವು ಶಿಫ್ಟಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ ಅಂತ. ಸೊ ನಾವು ಬಂದಿದ್ದೆ ಎಲ್ಲ ಫ್ರೆಶ್ ಅಪ್ ಆಗಿ ಸ್ವಾತಿ ಹತ್ರ ರಾಖಿ ಕಟ್ಸ್ಕೊಳ್ಳೋಕ್ಕೆ ಕಾರ್ತಿಕ್ ಕೂಡ ರೆಡಿಯಾಗಿದ್ದಾರೆ. ಚಿಕ್ಕತ್ತೆ ಮಕ್ಕಳು ಇಬ್ಬರು ಕೂಡ ರಾಖಿ ಕೊರಿಯರ್ ಮಾಡಿದ್ದಾರೆ. ಸೊ ಅವ್ರ ರಾಖಿನೂ ಸ್ವಾತಿನೇ ಕಟ್ತಿದ್ದಾಳೆ. ಸೊ ಇವತ್ತು ಟೋಟಲ್ ಕಾರ್ತಿಕಿಗೆ 3 ರಾಖಿ. ಇನ್ನೊಂದು ರಾಖಿ ಮಾವಂಗೆ ಕಟ್ಟೋಕ್ಕೆ ಮಾವನ ತಂಗಿ ಬಂದಿದ್ರಂತೆ ಇವತ್ತು, ನಾವು ಶಿಫ್ಟಿಂಗಲ್ಲಿ ಬ್ಯುಸಿಯಾಗಿದ್ದಾಗ. ಸೊ ಅವ್ರಿಗೆ ವೆಯ್ಟ್ ಮಾಡಿ ಸಾಕಾಗಿ ರಾಖಿ ಇಲ್ಲೇ ಕೊಟ್ಟೋಗಿದ್ದಾರೆ. ಸೊ ಅದನ್ನು ಕೂಡ ಸ್ವಾತಿ ಕಟ್ತಿದ್ದಾಳೆ. ವಿಡಿಯೋ आरती तटे उदी बिटू को खराली स्पूपू अंकरंका इदा पप्पा आई कनंका लगडिತೀನಿ ಅಮ್ಮ ನಗೋ ಸೆನೆ ಸೆ ರಕ್ಷಾ ಬಂದ
ಚಿಕ್ಕತ್ತೆ ಮಕ್ಕಳು ಇಬ್ಬರು ಸೇರಿ ಈ ಬಾಟಲ್ ಕಳಿಸಿದ್ದಾರೆ ರಾಖಿ ಜೊತೆಗೆ. ಯೂಸ್ಫುಲ್ ಗಿಫ್ಟು. ಈಗ ಮಾವಂತಿ ಚಿಕ್ಕ ತಂಗಿ ಕಳಿಸಿರೋ ರಾಖಿನ ಕಟ್ತಿದ್ದಾಳೆ ಸ್ವಾತಿ. ಚರಿತುಗೆ ಊಟ ಮಾಡಿಸ್ತಾ ಇದ್ದೀನಿ. ಅವನು ಮೂಡಲ್ಲಿಲ್ಲ, ಅವನು ಕೂಡ ಟ್ರಾವೆಲ್ ಮಾಡಿ ಸ್ವಲ್ಪ ಟಯರ್ಡ್ ಆಗಿದ್ದಾನೆ, ನಿದ್ದೆ ಕಡಿಮೆ ಆಗಿಬಿಟ್ಟಿದೆ. ಸೊ ಬೇಗ ಊಟ ಮಾಡಿಸಿ ಮಲಗಿಸೋಣ ಅಂತ. ಅತ್ತೆ ಅಪ್ಪಾಜಿಗೆ ರಾಖಿ ನಮ್ಮ ಕೈಯಲ್ಲೇ ಕೊಟ್ಟು ಕಳಿಸಿದ್ರು. ಅವರು ವಾಪಸ್ ಶಿವಮೊಗ್ಗಕ್ಕೆ ಬರ್ತಾರೋ ಇಲ್ವೋ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ. ಸೊ ಅಪ್ಪಾಜಿ ಮತ್ತು ಅತ್ತೆ ಕೊಡೋದಕ್ಕೆ ಅಂತ ಕಾಣಿಕೆ ಕೊಟ್ಟು ಕಳಿಸಿದ್ದಾರೆ ಗಿಫ್ಟು. ಇನ್ನೂ ನನಗೆ ಇರೋ ಅತ್ತೆದಿರಿಗೂ ಕೂಡ ಅತ್ತೆ ಕೈಗೆ ಕೊಟ್ಟಿರ್ತಾರೆ, ಅವರು ಅಲ್ಲಿ ಹೋದಾಗ ಕೊಡಲಿ ಅಂತ. ಸ್ವಾತಿ ಹಾಕಿರೋ ಡ್ರೆಸ್ಸು ನಂಗೆ ತುಂಬ ಇಷ್ಟ ಆಯಿತು. PSRಲ್ಲಿ ಮೆಟೀರಿಯಲ್ ತೊಗೊಂಡು ವೇದಾಂತ್ ಅನ್ನೋ ಟೈಲರ್ ಶಾಪಲ್ಲಿ ಹೊಲಿಸಿರೋದು ಅಂತ ಅಂದ್ಲು. ನೀವು ಯೂಶ್ವಲಿ ಕೇಳ್ತಿರ್ತೀರ ಸ್ವಾತಿ ಡ್ರೆಸ್ ಬಗ್ಗೆ, ಅದಕ್ಕೋಸ್ಕರ ಹೇಳಿದೆ. ಕಾರ್ತಿಕ್ನ ಇನ್ನೊಬ್ಬ ಕಸಿನ್ ಸಿಸ್ಟರ್ ದೀಕ್ಷಾ ಅಂತ, ನೀವು ನಮ್ಮ ಮನೆಗೆ ನಡೆದಿರೋ ಪಾನಿಪುರಿ ಪಾರ್ಟಿಯಲ್ಲಿ ನೋಡಿರ್ತೀರ. ಹಾಗೆ ನಾವು ಸೀಮಂತಕ್ಕೆ ಕೂಡ ನಾವು ಹೋಗಿದ್ವಿ. ದೀಕ್ಷಾ ಮನೆಗೆ ಇವತ್ತು ಹೋಗ್ತಾ ಇದ್ದೀವಿ, ರಾಖಿ ಕಟ್ಸ್ಕೊಂಡು ಬರೋಣ ಅವಳ ಹತ್ರ ಅಂತ. ಅವಳಿಗೆ ಟ್ರಾವೆಲ್ ಮಾಡೋದಷ್ಟು ಬೇಡ ಅಂತ, ನಾವೇ ಬರ್ತೀವಿ, ನೀನೇನು ಬರೋಕ್ಕೆ ಹೋಗ್ಬೇಡ ಅಂತ ಹೇಳಿದ್ವಿ. ಸೊ ಹೋಗ್ತಿದ್ದೀವಿ. ये 1969 में स्थापित किया था। ये हमारे जितने भी न्यूक्लियर प्लांट्स हैं, ऑयल फील्ड्स हैं, स्पेस इंस्टीट्यूशंस हैं, ऐसी जगहों पर भी सुरक्षा ओके। Which of these body parts are divided into sections labeled C? कन्फ्यूज कराना क्या मन से जी काल करते ना एक्चुअली पूरे पास ಹಿಂಗೆ ಇರ್ರಿ, ಫೋಟೋ ಕ್ಲಿಕ್ ಮಾಡೋದು ಫೋಟೋ. ಸೊ ಹೇಗಿತ್ತು ಶಿವಮೊಗ್ಗದಲ್ಲಿ ಕಾರ್ತಿಕ್ ಸೆಲೆಬ್ರೇಟ್ ಮಾಡಿದ್ದ ರಕ್ಷಾಬಂಧನ್ ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ನೆಕ್ಸ್ಟು ನಾವು ಇಂಡಿಪೆಂಡೆನ್ಸ್ ಡೇಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆಯೇ ಚರಿತ್ರಿಕ್ ಜೊತೆಗೆ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಮಾಡ್ತಿದ್ದೀವಿ. ಮಕ್ಕಳ ಜೊತೆ ಫೋಟೋ ಶೂಟ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಈ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಮಕ್ಕಳಿಗೆ ಈ ವಯಸ್ಸಿಂದನೇ ದೇಶಭಕ್ತಿನ ಮನಸ್ಸಲ್ಲಿ ತುಂಬೋದು ತುಂಬ ಇಂಪಾರ್ಟೆಂಟು. ಎಷ್ಟು ಇಂಪಾರ್ಟೆಂಟ್ ಇದೆಲ್ಲ ಅನ್ನೋದನ್ನು ಈಗಲಿಂದನೇ ಸ್ವಲ್ಪ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಕತೆ ಹೇಳಿಕೊಂಡು ಕಲಿಸ್ತಾ ಹೋಗಬೇಕು. ಸೊ ಅವನಿಗೂ ಹೇಳ್ಕೊಡ್ತಾ ಇರ್ತೀನಿ ನಾನು ಯಾವಾಗಲೂ. ನಿಮಗೂ ಈ ರೀತಿ ದೇಶಭಕ್ತಿ ಇದ್ದು ಇಂಡಿಪೆಂಡೆನ್ಸ್ ಡೇ, ಫ್ರೀಡಮ್ ಫೈಟಿಂಗ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ನಿಮಗೆ ನಾನು ಈ ಬುಕ್ಸ್ನ ರೆಕಮೆಂಡ್ ಮಾಡ್ತೀನಿ. ಭಗತ್ ಸಿಂಗ್, ಜರ್ನಿ ಆಫ್ ಇಂಡಿಪೆಂಡೆನ್ಸ್, ಹಾಗೆ ನೇತಾಜಿ ಅನ್ನೋ ಬುಕ್ಸು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ, ತಿಳ್ಕೊಳ್ಳೋಕೆ ಭಾಳ ಇದೆ. ಇದನ್ನು ನೀವು ಕೂಕು FM ಅಲ್ಲಿ ಕೂಡ ಕೇಳ್ಬೋದು. ಇದು ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜಲ್ಲಿ ಇದನ್ನು ಕೇಳ್ಬೋದು. ಅಂದರೆ ನಮ್ಮ ಭಾಷೆ ಕನ್ನಡದಲ್ಲಿ ಕೇಳ್ಬೋದು. ಅದು ಬಿಟ್ಟು ಇನ್ನೂ ಬೇಕಾದಷ್ಟು ಬುಕ್ಸ್ಗಳಿದ್ದಾವೆ. 5,000 ಗಂಟೆಗಳಿಗಿಂತ ಹೆಚ್ಚು ಕಂಟೆಂಟ್ ಲೈಬ್ರರಿ ಇದೆ. ಇದಕ್ಕೆ ಆ್ಯಪ್ ಸ್ಟೋರಲ್ಲಿ ಮತ್ತು ಪ್ಲೇಸ್ಟೋರಲ್ಲಿ 4.5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಇದರ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಚಾರ್ಜು 399 ರುಪೀಸು. ಬಟ್ ಇಂಡಿಪೆಂಡೆನ್ಸ್ ಡೇ ಫ್ರೀಡಮ್ ಸೇಲ್ ಅಂತ ಒಂದು ನಡೀತಾ ಇದೆ 13ರಿಂದ 16ನೇ ತಾರೀಕುವರೆಗೂ ಈ ತಿಂಗಳು. 12 ತಿಂಗಳ ಜೊತೆಗೆ 3 ತಿಂಗಳು ಫ್ರೀ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಅದು 50% ಡಿಸ್ಕೌಂಟ್ ಆದಮೇಲೆ 199 ರುಪೀಸ್ಗೆ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕೂಪನ್ ಕೋಡ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಈ ಆಫರು ಫಸ್ಟ್ 250 ಯೂಸರ್ಸ್ಗೆ ಮಾತ್ರ. ಈಗಲೇ ಚೆಕ್ಔಟ್ ಮಾಡಿ, ಬೇಕಾಗಿದ್ದರೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. नमस्ते चिटके को मारे चिटके नमस्ते करेक्ट आगे करना बाटी कट रोटा कट को करे छी तो बाटी कट रोटा कट स्माइल स्माइल तेरे तो को हंसे ಈಗಲೇ ಬಿಡು ಹೋಗ್ಲಿ. ನೋಡಿದ್ರಲ್ಲ ಎಷ್ಟು ಕಷ್ಟಪಟ್ಟು ಫೋಟೋಶೂಟ್ ಮಾಡ್ತಿದ್ದೀವಿ ಅಂತ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಒಂದು ಕ್ಯಾಪ್ ಇದ್ದಿದ್ರೆ ಅವನಿಗೆ ಕ್ಯಾಪ್ ಹಾಕಿ ನೆಹರು ಥರ ಮಾಡ್ಬೋದಿತ್ತು. ಬಟ್ ಚಿಕ್ಕ ಕ್ಯಾಪ್ ಎಲ್ಲೂ ಸಿಗಲಿಲ್ಲ, ನೆಹರು ಕ್ಯಾಪು. ಕೊನೆಗೆ ವಿಡಿಯೋ ಕೊನೆಯಲ್ಲಿ ನಾನು ಈ ಫೋಟೋಸ್ನೆಲ್ಲ ಹಾಕಿರ್ತೀನಿ, ಹೇಗೆ ಬಂದಿದೆ ಅಂತ ನೋಡಿ. ಈಗ ಫ್ಲ್ಯಾಗ್ನ ಮನೆ ಮೇಲೆ ಹಾಕೋದಕ್ಕೆ ಹೋಗ್ತಾ ಇದ್ದೀವಿ, ಹಾಯ್ಸ್ಟ್ ಮಾಡೋದಕ್ಕೆ. ಮಾವ ತಮಾಷೆ ಮಾಡ್ತಾ ಇದ್ದಾರೆ. ಹೋಗೋಣ ಮೇಲೆ. ನೀನು ನಕ್ಕಿದೆ ಅಂದ್ರೆ ಏನೋ ಶೇಮ್ ಇದೆ. ಇಲ್ಲಪ್ಪ,
ಆಲ್ರೆಡಿ ಎಲ್ಲರ ಮನೆ ಮೇಲೂ ಫ್ಲ್ಯಾಗ್ ಹಾಯಿಸ್ಟ್ ಮಾಡಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ. ಎಲ್ಲಿ ನೋಡಿದ್ರು ಇಂಡಿಯನ್ ಫ್ಲ್ಯಾಗು, ತುಂಬ ಪ್ರೌಡ್ ಫೀಲ್ ಆಗುವಂಥ ಸೀನ್ ಅದು. ಯಾರು ಹಾಕಿದಾರಕ್ಕ? ಅವ್ರು ಹಾಕಿದ್ದಾರೆ. ಎಲ್ಲರೂ ಹಾಕಿದ್ದಾರೆ. ನಮ್ ಲೈನಲ್ಲಿ 3 ಜನ ಹಾಕಿದಾರೆ ನೋಡ್ರಿ. ನೆಕ್ಸ್ಟ್ ಡೇ ಅಂದರೆ ಇಂಡಿಪೆಂಡೆನ್ಸ್ ಡೇ ದಿನಾನೇ ನಮ್ಮ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ಇನ್ವೈಟ್ ಮಾಡಿದ್ದೀವಿ ಎಲ್ರಿಗೂ. ಸೊ ಅದಕ್ಕೋಸ್ಕರ ಕೆಲವೊಂದು ಸಾಮಾನು ಲಿಸ್ಟ್ ಮಾಡಿಕೊಂಡು ತೊಗೊಂಡು ಬರೋಕ್ಕೆ ಅಂತ ಹೋಗ್ತಿದ್ದೀವಿ. ಮಾಲಲ್ಲಿ ಮತ್ತು ಬೇರೆ ಅಂಗಡಿಗಳಲ್ಲಿ ಸಿಗೋವಂಥ ಸಾಮಾನುಗಳಿದೆ. ಸೊ ಫಸ್ಟಿಗೆ ಎಲ್ಲಾದರೂ ಒಂದು ಕಡೆ ಡ್ರಾಪ್ ತೊಗೊಂಡ್ಬಿಟ್ಟು ಅಲ್ಲಿಂದ ನಾವು ಸುತ್ತಮುತ್ತ ಇರೋ ಶಾಪ್ಗಳಿಗೆ ಆಟೋದಲ್ಲಿ ಓಡಾಡಿ ಸಾಮಾನು ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಸಿಗುತ್ತೆ. ಹಾಗೆ ಮಾಲ್ಗೆ ಹೋದರೆ ಮಾಲ್ ಡೆಕೋರೇಷನ್ ಎಲ್ಲ ಹೇಗಿರುತ್ತೇನೋ ಅಂತಲೂ ನೋಡ್ಕೊಂಡು ಬರ್ಬೋದು. ನಿಮಗೂ ಕೂಡ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಬೂಂದಿ ಹೇಗೆ ಅದಕ್ಕೆ ನುಂಗದ ಮೇಡಮ್, ನುಂಗದು ಎಲ್ಲ ಚೀಪ್ರದು. ಇಲ್ಲೊಂದಿದೆಯಲ್ಲ, ಇದು ಹೊಸ ಬಿಲ್ಡಿಂಗ್. ಈಗ ನಾವು ಮಾಲಿಗೆ ಬಂದಿದ್ದೀವಿ. ಮಾಲಲ್ಲಿ ಎಂಟ್ರೆನ್ಸಿಂದಾನೇ ನೋಡ್ತಿರ್ಬೋದು ಎಷ್ಟು ಸಡಗರ ಸಂಭ್ರಮ ಇದೆ ಇಂಡಿಪೆಂಡೆನ್ಸ್ ಡೇಗೆ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ಇನ್ನೂ ಪ್ರಾಸೆಸ್ ನಡೀತಾ ಇದೆ. ನಾವು ಹೋದಾಗ ಎಷ್ಟು ಅಲಂಕಾರ ಆಗಿತ್ತೋ ಅಷ್ಟನ್ನ ನಾನು ನಿಮಗೆ ತೋರಿಸ್ತೀನಿ. ಕೊಡ್ಬೇಕು ನಿಮಗೆ. ಸಂದೀಪ್ ಫೋನ್ ಮಾಡಿದಾಗ ಗಾಳಿ ಕೊಡಕ್ಕೆ ಹೋಗೋಣ, ಅಣ್ಣ ಬರ್ತಾನೆ ಅಂತ ಫೋನ್ ಮಾಡ್ತೀನಿ ತಡಿ. ಕಾಲ್ ಮಾಡು, ನಾನು ಮತ್ತೆ ಬಿಟ್ಟೆ ನೋಡಿ. ಇಲ್ಲಿ ನಾನು ಆಗಲೇ ಹೇಳ್ದೆ ನೋಡು, ಆಮೇಲೆ ಅರ್ಪಿತ ಬಂದು ಬೇರೆ ತನಕ ಕರ್ಕೊಂಡ್ಬಿಟ್ಟು ಮರ್ತೆ ಬಿಟ್ಟು. ನಾಳೆ ಸಂಡೆ ನೀನಿರ್ತೀಯ. ಅಲ್ಲೊಂದು ಫ್ಲಾಗ್ ನಿಲ್ಸಿದಾರೆ, ಅದೆಲ್ಲಕ್ಕೂ ಕಟ್ತಾರೆ. ಇಲ್ಲ, ಅದೇನು ರೆಡಿ ಅನ್ನು ಹಾಕ್ತಾ ಇದ್ದಾರೆ, ರೆಡಿ ಆಗಿಲ್ಲ. ಫುಲ್ ಹೋಗುವಷ್ಟರಲ್ಲಿ ಆಗಿರುತ್ತೆ. and get 50% cashback of ₹750 as freedom bonus from Spark. Isn't it crazy? Make the most of Spark Freedom Sale with 50% cashback and big discounts on your home needs. Hurry! ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ವಿ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಈಗ ಮೂವಿ ನೋಡೋಕೆ ಹೋಗ್ತಿದ್ದೀವಿ. ಸಂದೀಪ್ ಅಲ್ಲಿಂದ ಭದ್ರಾವತಿಯಿಂದ ಬರ್ತಿದ್ದಾರೆ ನಮ್ಮ ಜೊತೆಗೆ ಮೂವಿ ನೋಡೋದಕ್ಕೆ. ಗಾಳಿಪಟ 2 ಮಾಲ್ ತುಂಬ ಕ್ರೌಡೆಡ್ ಇದೆ. ನಾವು ಸ್ವಲ್ಪ ಲೇಟಾಗಿ ಹೊರಟಿದ್ದೀವಿ. 7:15 ಶೋ. ದೊಡ್ಡದಿರ್ಲಿಲ್ವಾ? ಅವಳು ಸಿಪ್ಪೆ ಸುಲಿತಿದ್ದಾಳೆ, ಮತ್ತೆ ಅವಳು ಈಗಿನ ಕಾಲದಲ್ಲೂ ಸಿಪ್ಪೆ ಸುಲಿಯೋದಿರ್ಬೋದಾ? ಅದೇ ರೆಡಿಮೇಡ್ ಪ್ಯಾಕೆಟ್ ಅಲ್ಲಿ ಸ್ವಾದ ಮತ್ತೆ ಪರಿಮಳ ಇಲ್ವಲ್ಲ. ಒಂದು ನಿಮಿಷ. ಮೂವಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಲೇಟಾಗಿ ಹೋಗಿದ್ದು. ಆಲ್ಮೋಸ್ಟ್ 10 o'clock ಆಗೋಗಿತ್ತು. ರೋಡ್ ಅಂತೂ ತುಂಬಾ ಬ್ರೈಟಾಗಿ ಲೈಟ್ಸ್ ಎಲ್ಲ ಹಾಕಿದ್ರು. ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ನಿಮಗೆ ತೋರಿಸ್ತಾ ಇದ್ದೀನಿ. ರೋಡಲ್ಲಿ ಮೂವ್ ಆಗುವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ಕೇಸರಿ ಬಿಳಿ ಹಸಿರು ಕಲರ್ ಲೈಟ್ಸ್ ಹಾಕಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನಿಮ್ಮ ಊರಲ್ಲಿ ಹೇಗೆ ಅಲಂಕಾರ ಮಾಡಿದರು, ಯಾವ ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿದರು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಹಾಗೆ ಫೋಟೋಸ್ ಏನಾದರೂ ಇದ್ದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಬೋದು, ಅದನ್ನು ಕೂಡ ನಾನು ನೋಡ್ತೀನಿ. ಸೊ ಹೀಗಿತ್ತು ನಮ್ಮ ಇಂಡಿಪೆಂಡೆನ್ಸ್ ಹಿಂದಿನ ದಿನದ ವ್ಲಾಗು. ಮೂವಿ ಮುಗಿಸ್ಕೊಂಡು ನಾವು ಡಿನ್ನರ್ ಮಾಡೋಕ್ಕೆ ಜುವೆಲ್ ರಾಕ್ ಹೋಟೆಲ್ಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.